ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಬರ್ರಿ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದನ್ನು ಮಾಡೋಕ್ಕೆ ನಾನಿಲ್ಲಿ 2 ಉಳ್ಳಾಗಡ್ಡಿ, 1 ಟೊಮೆಟೊ ಮತ್ತು ಕ್ಯಾಬೇಜ್ನ ಉದ್ದಗೆ ತೆಳುವಾಗಿ ಕಟ್ ಮಾಡಿ ತೊಗೊಂಡೇನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡೇನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾವು ತೊಗೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನು ಹಾಕ್ರಿ. ಈಗ ಇದ್ರೊಳಗೆ 1 ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀವಿ. ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ರಿ. ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ರಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ರಿ ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನನ ಈ ರೀತಿ ಅಂಗೈಯಲ್ಲಿ ತಿಕ್ಕಿ ಹಾಕ್ರಿ. ಅಜ್ವಾನ ಹಾಕೋದ್ರಿಂದ ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡ್ತೈತಿ ಮತ್ತು ನಾವು ಮಾಡತ್ತಿರುವಂಥ ರೆಸಿಪಿ ಫ್ಲೇವರ್ ಕೂಡ ಅಷ್ಟು ಚಲೋ ಬರ್ತೈತಿ. ಈಗ ವೆಜಿಟೇಬಲ್ಸ್ ಒಳಗೆ ಎಲ್ಲ ಸ್ಪೈಸಸ್ನು ಹಾಕಿದಾದ್ಮೇಲೆ ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ರಿ. ಇದ್ರಾಗ ಹಾಕಿರುವಂಥ ಹಿಟ್ಟು ವೆಜಿಟೇಬಲ್ಸ್ನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಮೊದಲಿಗೆ ಇದನ್ನು ಈ ಥರ ಡ್ರೈ ಮಿಕ್ಸ್ ಮಾಡಿ ತಗೋರಿ. ಆಮೇಲೆ ಇದ್ರಾಗ ಸ್ವಲ್ಪ ನೀರು ಹಾಕಿ ಇದನ್ನು ಕಲಸಿ ತಗೋಬೇಕು. ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೀನಿ. ಇದ್ರಾಗ ನಾನು ತೋರಿಸಿರುವಂಥ ಅಳತೆ ಪ್ರಕಾರ ಹಿಟ್ಟು ಹಾಕಬೇಕಂತೇನಿಲ್ಲ. ನೀವು ತೊಗೊಂಡಿರುವಂಥ ವೆಜಿಟೇಬಲ್ಸ್ಗೆ ತಕ್ಕಂತೆ ನೀವು ಇದಕ್ಕೆ ಹಿಟ್ಟನ್ನು ಹಾಕ್ಬೋದು. ದೋಸೆ ಬ್ಯಾಟರ್ಗಿಂತ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ಆ ರೀತಿ ಇದನ್ನು ಕಲಸಿದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡ್ರಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತಿದ್ರಿ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ನೋಡ್ರಿ 10 ನಿಮಿಷ ಆದಮೇಲೆ ಈ ಬ್ಯಾಟರ್ ಈಗ ರೆಡಿ ಆಗೈತಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವನ್ನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಮಾಡೋಕ್ಕಿಡ್ರಿ. ತವಾ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ದೊಡ್ಡ ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಈ ಬ್ಯಾಟರ್ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡಿರಿ. ಇದು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಹಾಕೋದ್ರಿಂದ ಇದು ಕರೆಕ್ಟಾಗಿ ಬೇಯ್ತೈತಿ. ಇವನ್ನ ನೀವು ಡೀಪ್ ಫ್ರೈ ಮಾಡಿ ಕೂಡ ತಗೋಬಹುದು. ಎಣ್ಣೆ ಪದಾರ್ಥ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನಿಲ್ಲಿ ಕಡಿಮೆ ಎಣ್ಣೆ ಬಳಸಿ ಇವನ್ನ ರೋಸ್ಟ್ ಮಾಡಿ ತಗೊಳತೀನಿ. ನೋಡ್ರಿ ಈಗ ಇವನ್ನ 2 ಸೈಡ್ ಕರೆಕ್ಟಾಗಿ ಬೇಯಿಸಿ ತಗೋರಿ. ಇದು ಬೆಂದಾದ್ಮೇಲೆ ಇನ್ನೊಂದು ದೋಸೆನೂ ಇದೇ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ತವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಇವನ್ನ ಸಣ್ಣ ಆಕಾರದೊಳಗೆ ರೆಡಿ ಮಾಡ್ಕೊಂಡು ತಗೋರಿ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಇವನ್ನ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಅಂತೂ ಭಾಳ ಸೂಪರ್ ಆಗಿರ್ತಾವು. ಇದ್ರಾಗ ಹಾಕಿರುವಂಥ ಹಿಟ್ಟು ಹಸಿ ಬಿಸಿ ಉಳಿಬಾರ್ದು. ಇದು ಕರೆಕ್ಟಾಗಿ ಬೇಯಬೇಕು ನೋಡ್ರಿ. ಆ ರೀತಿ ಇವನ್ನ ಬೇಯಿಸಿ ತಗೋರಿ. ಈಗ ನೋಡ್ರಿ ಎಲ್ಲ ದೋಸಾನು ನಾನು ರೆಡಿ ಮಾಡ್ಕೊಂಡು ತಗೊಂಡೇನಿ. ಇವತ್ತಿನ ಈ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.